ಇಷ್ಟು ದಿನ ವೆಕೇಶನ್ ಜಾಲಿ ಆಗಿತ್ತು, ಮತ್ತೆ US ಹೋಗೋದಕ್ಕೂ ಒಂಥರ ಆಗ್ತಿದೆ. ಹೌದಾ? ಹೇ ಬಾಸ್, ನೀವೇನಿಲ್ಲಿ? ಏ ಹಾಯ್. ಸರ್ಪ್ರೈಸ್, ಕಮ್ ಜಾಯ್ನ್ ಅಸ್. ಹಾಯ್. ಏನ್ ಬಾಸ್, ಹೌ ಆರ್ ಯು? ಏನ್ ಮಾಡಿದ್ರಿ ಬಾಸ್ ನೀವು? ಇವ್ರನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೀರಾ. ನಾನ್ 2 days ಇಂದ ವಿನುತಾ ಜೊತೆ ಇದ್ದೀನಿ. ಗೋವಿಂದ್ ನ ಬಿಟ್ಟು ಬೇರೆ ಏನ್ ಮಾತಾಡ್ತಾನೆ ಇಲ್ಲ. ಗೋವಿಂದ್ ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಗೋವಿಂದ್ ಅದಿಷ್ಟ ಇದಿಷ್ಟ ಅಂತ ಟಾರ್ಚರ್ ಬಾಸ್. ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳ ಬಾಸ್. ಓಡ್ಕಾ ಕುಡಿಯೋದಿರ್ಲಿ, ಅಟ್ಲೀಸ್ಟ್ ಬ್ರೀಸರ್ನು ಕುಡಿತಿಲ್ಲ. ನಿಮ್ ಮನೇಲಿ ಬೆಳಗ್ಗೆನೆ ಎದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಂತಲ್ಲ, ಇವಳು ಕೂಡ ಬೆಳಗ್ಗೆನೆ ಎದ್ದು ತುಳಸಿ ಕಟ್ಟೆ ಸುತ್ತಾಡ್ತಾ ಪೂಜೆ ಮಾಡ್ತಾಳೆ. ಇಟ್ಸ್ ಅನ್ಬಿಲೀವಬಲ್. ಒಂದ್ 10 ಮಾತು ಮಾತಾಡಿದ್ರೆ 10 ಮಾತು ನಿಮ್ ಬಗ್ಗೆನೆ. ಇದು ನಿಮ್ಗೆ ಇಷ್ಟವಾದ ರೆಸ್ಟೋರೆಂಟ್ ಅಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಇವಳು ಟಾರ್ಚರ್ನ ತಡ್ಕೊಳಕ್ ಆಗ್ತಿಲ್ಲ ಬಾಸ್. ನನ್ಗಂತೂ ಈಗ್ಲೇ US ಹೋಗ್ಬೇಕು ಅನಿಸ್ತಿದೆ. ಎನಿವೇಸ್, ನೀವು ಮಾತಾಡ್ತಾ ಇರಿ. ಐ ವಿಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್. ಹಲೋ. ನೀನೇನ್ ಸಡನ್ ಆಗಿಲ್ಲಿ? ಅದು ನಿನ್ನ ಮೇಡಮ್, ಲಾರ್ಜ್ ಓಡ್ಕಾ ವಿತ್ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ವಿತೌಟ್ ಓಡ್ಕಾ ಅಂಡ್ ಪ್ಯೂರ್ ವೆಜ್ ಬರ್ಗರ್. ನಿನ್ಗೇನ್ ಬೇಕು? ದಟ್ಸ್ ಇಟ್. ಓಕೆ ಮ್ಯಾಮ್. ಮತ್ತೆ ನಾನು ನಿನ್ಗೊಂದು ವಿಷಯ ಹೇಳಬೇಕು. ಏನದು? ನಮ್ಮ ಪೇರೆಂಟ್ಸ್ಗೆ ನಮ್ಮ ವಿಷಯ ಹೇಳಿದೆ, ಅವ್ರು ಓಕೆ ಅಂದ್ಬಿಟ್ರು. ನೈಸ್. ನೆಕ್ಸ್ಟ್ ವೀಕ್ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರಂತೆ. ನಿಜವಾಗ್ಲೂನಾ? ಬಾಯ್ ರಿಷಿ. ಬಾಯ್ ಇಶಿತಾ. ವಾಟ್ ಅ ಸರ್ಪ್ರೈಸ್. ನೀನ್ ನನಗ್ ಬಾಯ್ ಹೇಳದ್ಯಾ? ಅದು ನಗ್ತಾ. ವಿ ಹ್ಯಾವ್ ಟು ಸೆಲೆಬ್ರೇಟ್. ಅದೆಲ್ಲ ಏನ್ ಬೇಡ. ಅರೆ, ಫಸ್ಟ್ ಟೈಮ್ ನಗ್ನಗ್ತಾ ಮಾತಾಡಿದ್ಯಾ? ಅಟ್ಲೀಸ್ಟ್ ಒಂದ್ ಕಾಫಿನೂ ಕೊಡದೆ ಹೇಗ್ ಕಳಿಸ್ಲಿ? ಯು ಹ್ಯಾವ್ ಟು ಕಮ್ ಇನ್ಸೈಡ್. ಅಯ್ಯೋ, ಅದೆಲ್ಲ ಏನ್ ಬೇಡ. ಪ್ಲೀಸ್ ಕಮ್ ರಿಷಿ, ಪ್ಲೀಸ್ ಕಮ್. ಓಕೆ, ಕಾರ್ ಪಾರ್ಕ್ ಮಾಡಿ ಬರ್ತೀನಿ. ಟೇಕ್ ಇಟ್. ಆಗ್ಲೇ ಫೋಟೋಗಳಿಗೆ ಫ್ರೇಮ್ಸ್ ಹಾಕ್ಸಿದ್ದೀರಾ? ಅರೆ, US ಅಲ್ಲಿ ಇಲ್ಲಿರೋ ಪ್ಲೇಸ್ಗಳ ಇದೆಲ್ಲ. ನಿನ್ ಎಕ್ಸೈಟ್ಮೆಂಟ್ ನೋಡಿದ್ರೆ ಅಮೆರಿಕದಿಂದ ಬಂದಿರೋ ತರ ಇಲ್ಲ, ಅಹಮದಾಬಾದಿಂದ ಓಡ್ ಬಂದಿರೋ ತರ ಇದೆ. ಆದ್ರೆ ನೀವೇನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನನ್ ಚೈಲ್ಡ್ಹುಡ್ ಸ್ಟೋರಿನ ಹೇಳ್ಬೇಕು. ಚೈಲ್ಡ್ಹುಡ್ ಸ್ಟೋರಿನಾ? ಹೀಗಾದ್ರೆ ನೀನು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀಯಾ? ಒಂದ್ ವೇಳೆ ನೀನು ಫೇಲ್ ಆದ್ರೆ ನನಗೆ ಎಷ್ಟು ಅವಮಾನ. ಆಗ ಮಹಾದೇವ್ ಬಂದ. ಮ್ಯಾಥ್ಸ್ ಹೀಗೆ ಹೇಳ್ಕೊಟ್ರೆ ಮಕ್ಳಿಗೆ ತಲೆಗೆ ಹತ್ತಲ್ಲ ಸರ್. ಪೈಥಾಗರಸ್ ಥಿಯರಿ ಹೇಳ್ಕೊಡೋದಿಕ್ಕೆ ಅವನ್ ನನ್ನನ್ನ ಮರ ಹತ್ತಿಸ್ತಾ ಇದ್ದ. ನಾನ್ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಎಲ್ರು ಅನ್ಕೊಳ್ತಿದ್ರೆ ನನ್ಗೆ ಮ್ಯಾಥ್ಸ್ ಅಲ್ಲಿ 90 ಮಾರ್ಕ್ಸ್ ಬರೋ ಹಾಗೆ ಮಾಡ್ದ. ನಾನ್ ನನ್ನ ಲೈಫಲ್ಲಿ ಇಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಅದು ಅವನಿಂದಾನೆ. ಅವನ ಹೆಸರು ಏನಂತ ಹೇಳಿದ್ರಿ? ಮಹಾದೇವ್. ರಿಷಿ, No, that's mine. Two years ನಾವಿಬ್ರು ಒಟ್ಟಿಗೆ ಓದಿದ್ವಿ. 9th ಸ್ಟ್ಯಾಂಡರ್ಡ್ ಅಲ್ಲಿ ಮಡಿಕೇರಿ ಬಿಟ್ಟು ನಾವು ಹೈದರಾಬಾದಿಗೆ ಬಂದ್ಬಿಟ್ವಿ. 10th ಅಲ್ಲಿ ಅವನು ಸ್ಟೇಟ್ಗೆ ಫಸ್ಟ್ ಬಂದಿದ್ದ. ಅವನ್ ಫೋಟೋನ ನಾನ್ ಪೇಪರಲ್ಲಿ ನೋಡಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ? PU ಆದ್ಮೇಲೆ ನಾನು US ಅಲ್ಲಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ.
ಅವನಿಗೋಸ್ಕರನೇ ನಾನು ಇಂಡಿಯಾಗ್ ಬಂದು MNC ಸೇರಿ ಹೈದರಾಬಾದಲ್ಲಿದ್ದೀನಿ. ಅವನಿಗೋಸ್ಕರ ಫೇಸ್ಬುಕ್, ಲಿಂಕ್ಡ್ಇನ್ ಎಲ್ಲ ಕಡೆ ಹುಡುಕ್ದೆ. ಅವನು ಎಲ್ಲಿದ್ರೂ ಖಂಡಿತವಾಗ್ಲೂ ಒಂದು ದೊಡ್ಡ ಪೊಸಿಷನ್ ಅಲ್ಲೇ ಇರ್ತಾನೆ. ಒಂದ್ ಕಂಪ್ನಿಗೆ CEO ಆಗಿರ್ಬೋದು, ಇಲ್ಲಾಂದ್ರೆ ಅವನೇ ಒಂದ್ ಕಂಪ್ನಿನ ಸ್ಟಾರ್ಟ್ ಮಾಡಿರ್ಬೋದು. ನಿನ್ಗೊಂದ್ ವಿಷಯ ಗೊತ್ತಾ? ನಿನ್ಗೂ ನನ್ ಮಹಾದೇವ್ಗೂ ತುಂಬಾ ಹೋಲಿಕೆ ಇದೆ. ನಿನ್ನ ಅವತ್ತು ಆಫೀಸಲ್ಲಿ ಲಿಫ್ಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ನನ್ ಮಹಾದೇವ್ ಸಿಕ್ತ ಅಂತ ಖುಷಿ ಪಟ್ಟೆ. ಅದಾದ್ಮೇಲೆ ನಿನ್ನ ಹೆಸರು ರಿಷಿ ಅಂತ, ಕ್ಯಾಬ್ ಡ್ರೈವರ್ ಅಂತ ಗೊತ್ತಾಯ್ತು. ರಿಷಿ, ನನ್ ಮಹಾದೇವ್ನ ಹುಡ್ಕೋದಿಕ್ಕೆ ನೀನ್ ಹೆಲ್ಪ್ ಮಾಡ್ತೀಯಾ? ರಿಷಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ರಿಷಿ, ಇದು ಕಂಪ್ಲೀಟ್ಲಿ ನನ್ನ ಪರ್ಸನಲ್ ವಿಷಯ. ನಿನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಪ್ಲೀಸ್ ಕೀಪ್ ಇಟ್ ಆಸ್ ಅ ಸೀಕ್ರೆಟ್. ಸರಿ. ರಿಷಿ, ಏನಾಯ್ತು? ಏನೂ ಇಲ್ಲ. ನಾನು ಕೂಡ ಸಾಫ್ಟ್ವೇರ್ ಜಾಬ್ ಮಾಡಬೇಕು ಅಂದರೆ ಹೇಗೆ ಅಂತ. ಚಿಕ್ಕ ವಯಸ್ಸಲ್ಲ ಸ್ಟೇಟಿಗೆ ಫಸ್ಟ್ ಬಂದಿದ್ಯಾ? ದಡ್ರೆಲ್ಲ ಸಾಫ್ಟ್ವೇರ್ಲಿದ್ದಾರೆ. ನೀನು SAP ಕಲ್ತ್ಕೋ, ಜಾಬ್ ನಾನು ಕೊಡಿಸ್ತೀನಿ. ನಿನ್ಗೆ ಎಷ್ಟೆಲ್ಲ ಹೇಳಿದೀನಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂತ. ಒಂದು ಕ್ವಶನ್ ಕೂಡ ಬಿಡಬಾರ್ದು ಅಂತ ಹೇಳಿಲ್ವಾ? ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟ ಇಲ್ವಾ? ಯಾವಾಗ್ಲೂ ಬೈತಾನೆ ಇರ್ತಾರಲ್ಲ. ಸಂಜು ಓದ್ಕೊಳ್ಳೋ ಅಂದ್ರೆ ಮಲ್ಕೊಂಡಿದ್ದಾನೆ. ಈಗಿಷ್ಟು ಕಷ್ಟಪಡೋ ಬದಲು ಆವಾಗಲೇ ನೀನಂದ್ರೆ ಇಷ್ಟ ಅಂತ ಅವ್ನಿಗೆ ಹೇಳ್ಬೇಕಿತ್ತಲ್ವಾ? ಹುಡುಗಿರು ನಾಚಿಕೆ ಬಿಟ್ಟು ಹೇಗೆ ಹೇಳ್ತಾರೆ? ಆಗ್ಲೇ ಇಂಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು 1-2 ಸಲ ಹೇಳಿದ್ದೆ. ಏನು ಹೇಳಿದ್ರಾ? ಒಂದ್ಸಲ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ ಅಂತ 143 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು -143 ಡಿವೈಡೆಡ್ ಬೈ -7 ಅಲ್ವಾ ಅಂತ ಹೇಳ್ದೆ. ಹೌದು, ಕರೆಕ್ಟ್ ಅಂದಿರ್ತೀನಿ. ಅಂದ್ರೆ ಅವನು ಹೇಳಿರ್ತಾನೆ. ವೇಸ್ಟ್ ಫೆಲೋ. ಮ್ಯಾಥ್ಸ್ ಅಲ್ಲಿ ಡೌಟ್ ಕೇಳ್ದೆ ಅಂತ ಅನ್ಕೊಂಡ. 143 ಅಂದ್ರೆ ಐ ಲವ್ ಯು, ಇಶಿತಾ ಅನ್ನೋ ಲೆಟರ್ 7. ಐ ಲವ್ ಯು ಅಂತ ಇಶಿತಾ ಹೇಳಿದ್ರೆ ಅವನು ಐ ಲವ್ ಯು ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ. ಅರ್ಥ ಆಯ್ತಾ? ಆವಾಗ್ಲೇ ನೀನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಹೊರತು ಬುದ್ಧಿವಂತಿಕೆ ಅಲ್ಲ. ನಿನ್ ಟ್ಯಾಕ್ಸಿ ಬುದ್ಧಿವಂತಿಕೆಗೆಲ್ಲ ಇದು ಅರ್ಥ ಆಗಲ್ಲ ಬಿಡು. ಈ ಸೈಡಲ್ಲಿ ನಿಲ್ಸು. ಈ ಅಡ್ರೆಸ್ ಅಲ್ಲಿ ಅವ್ರು ಇದಾರೋ ಇಲ್ವೋ ಅಂತ ಕೇಳಿ ನೋಡ್ತೀನಿ. ಓಕೆ. ಇಂಡೈರೆಕ್ಟ್ ಆಗಿ ಮ್ಯಾಥ್ಸ್ ಈಕ್ವೇಶನ್ ಇಕ್ಕೊಂಡು ಐ ಲವ್ ಯು ಹೇಳಿದ್ಯಾ? ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ಯಾ? ಅವ್ನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇಡೀ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಾಗ ಎಲ್ಲರೂ ಅವನಿಗೆ ಬೊಕ್ಕಿ ಕೊಟ್ರು. ನಾನು ಚಾಕ್ಲೇಟ್ ಕೊಟ್ಟು ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಲವ್ ಲೆಟರ್ ಇಟ್ಟು ಕೊಟ್ಟಿದ್ದೆ. ಅದಕ್ಕೆ ಅವನಿಂದ ಯಾವ ರಿಪ್ಲೈನೂ ಬರಲಿಲ್ಲ. ಅಟ್ಲೀಸ್ಟ್ ಅವನೊಂದು ನೋಡಿದ್ನೋ ಇಲ್ವೋ, ಅವನಿಗಿಷ್ಟ ಇದೆಯೋ ಇಲ್ವೋ ಏನೂ ಗೊತ್ತಾಗ್ಲಿಲ್ಲ. May I come in, Priya? Hey, please come, Mr. Bharat. Have your seat. Feel comfortable, Bharat. Yeah, please have it. ನಿಮ್ಗೋಸ್ಕರನೇ ತರಿಸಿರೋದು.
ಓವರ್ ಆಕ್ಷನ್. ಬಲಿ ಕೊಡಕ್ ಮುಂಚೆ ಕುರಿನ್ ಮೇಯಿಸ್ದಂಗಿದೆ. ನಾನ್ ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಯಾ ಥ್ಯಾಂಕ್ ಯು. ಆದ್ರೆ ಎಲ್ಲಾದ್ರಲ್ಲೂ ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದೆ. ದೇವ್ರೇ. ಇನ್ಮೇಲೆ ನಾನ್ ನಿಮ್ಗೆ ಪ್ರಾಜೆಕ್ಟ್ಸ್ ಕೊಡಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ನಿಮ್ನ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ವಿತೌಟ್ ಎನಿ ನೋಟಿಸ್ ಪೀರಿಯಡ್ ಕಂಪನಿಯಿಂದ ತೆಗೆದ್ಬಿಡ್ತೀವಿ. ಸೊ ಯು ಕ್ಯಾನ್ ಲೀವ್ ನಾ, ಒನ್ ಮೋರ್ ಚಾನ್ಸ್ ಪ್ಲೀಸ್. ಅಪ್ಪ, ಅರ್ಜೆಂಟಾಗಿ ನನಗೆ ಒಂದು 10,000 ಬೇಕಾಗಿತ್ತು. ಇಷ್ಟು ಬೇಗ 10,000 ಹೊಂಚೋದು ಕಷ್ಟ ಆಗುತ್ತಪ್ಪ. ಒಂದ್ ವಾರ ಟೈಮ್ ಕೊಟ್ರೆ ಕೊಡ್ತೀನಪ್ಪ. ಆದರೆ ಅಪ್ಪ, ಇಡ್ತೀನಪ್ಪ. ಛೇ! ಟಿಲುಬೈ 5 ಗ್ರಾಮ್ಸ್ ಮೆತ್ ಬೇಕು ಟಿಲುಬೈ. 30,000 ಆಗುತ್ತೆ. 30,000. ಟಿಲುಬೈ ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಸ್ಯಾಲ್ರಿ ಬಂದ್ಮೇಲೆ ಇಸ್ಕೋ. ಟಿಲುಬೈ ಪ್ಲೀಸ್ 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 ಟಿಲುಬೈ. ನಿನಗೆ ಗೊತ್ತಲ್ಲ ಈ ಬಿಸ್ನೆಸ್ ಸಾಲ ಇಲ್ಲ ಅಂತ. ಗೊತ್ತು ಟಿಲುಬೈ, ಆದರೆ ಪ್ಲೀಸ್ ನೀವೇ ಏನಾದರೂ ಮಾಡಬೇಕು ಟಿಲುಬೈ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಹತ್ರ 100 ಗ್ರಾಮ್ ಮಾಲ್ ಇದೆ, ಅದನ್ನ ತಗೊಂಡೋಗಿ ಓಲ್ಡ್ ಸಿಟಿಲಿ ಕೊಟ್ಬಿಟ್ಟು ನಿನ್ನ ಮಾಲ್ ನೀನು ತಗೊಂಡೋಗು. ಟಿಲುಬೈ ಡ್ರಗ್ಸ್ ತಗೊಂಡು ಹೋಗ್ಬೇಕಾ ಟಿಲುಬೈ? ಆದರೆ ಡ್ರಗ್ಸ್ ಟ್ರಾಫಿಕಿಂಗ್ ದೊಡ್ಡ ಕೇಸ್ ಆಗುತ್ತೆ ಟಿಲುಬೈ. ಈ ಸಾಫ್ಟ್ವೇರ್ ಟ್ಯಾಗ್ ಇದ್ರೆ ನೀನು ಯಾರೂ ನಿಲ್ಸಲ್ಲ. ಟಿಲುಬೈ ರಿಸ್ಕ್ ಅನಿಸ್ತಿದೆ ಟಿಲುಬೈ, ಪ್ಲೀಸ್ ಟಿಲುಬೈ. ನನಗೂ ನಿನ್ನ ನಂಬಿ ಮಾಲ್ ಕೊಡೋದು ರಿಸ್ಕ್ ಅನಿಸ್ತಾ ಇದೆ. ಬಾಯ್. ಟಿಲುಬೈ ನಾನು ಕೊಟ್ಬಿಡ್ತೀನಿ, ನೀವು ಕೊಡಿ, ನಾನು ಕೊಟ್ಟು ಬರ್ತೀನಿ. ಇದು ನಿನಗೆ, ಇದು ನೀನು ತಲುಪಿಸ್ಬೇಕಾದವ್ರಿಗೆ. Okay. ಅಡ್ರೆಸ್ಸು ಲೊಕೇಶನ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸರಿ, ಓಕೆ ಸರಿ. ಕರಿ.